ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಫ್ರೈಡೇ. ಇವಾಗ ಅಮ್ಮನ ಮನೆಯಲ್ಲಿ ಪಡ್ಲಿಗೆ ಪೂಜೆ ಮಾಡ್ತಾ ಇದ್ದಾರೆ. ಸೊ ಇವತ್ತು ಸಂಜೆ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆನೇ ನಂದು ಕೆಲಸ ಎಲ್ಲ ಆಯಿತು. ಸೊ ಇವಾಗ ಅಲ್ಲಿಗೆ ಹೋಗಬೇಕು, ಅಮ್ಮನ ಮನೆಗೆ ಹೋಗಬೇಕು. ನಿನ್ನೆ ಎಲ್ಲ ಶಾಪಿಂಗ್ ಮಾಡಿ ಅಮ್ಮಗೆ ಡ್ರೆಸ್ಸಸ್ ಎಲ್ಲ ತೊಗೊಂಡು ಬರೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು, ತುಂಬಾ ಟೈರ್ಡ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಿನ್ನೆ ಶಾಪಿಂಗ್ ವ್ಲಾಗ್ನೆಲ್ಲ ಮಾಡೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು ಅಲ್ಲಿ. ಸೊ ಅದಕ್ಕೆ ನಾನು ನಿನ್ನೆ ಮಾಡಲಿಲ್ಲ. ಇವತ್ತಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಫ್ರೈಡೇ. ಆ್ಯಂಡ್ ಎಸ್, ಅಮ್ಮದು ಇದು ಕೂಡ ಹೊಸದು ಔಟ್ಫಿಟ್ಟು. ತುಂಬಾ ಕ್ಯೂಟ್ ಆಗಿರೋಂಥ ಡ್ರೆಸ್ನ ತೊಗೊಂಡಿದ್ದೀನಿ ನಾನು ಅವ್ಳಿಗೆ. ಆ್ಯಂಡ್ ನಾನಿವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ತಿಂಡಿ ಕೂಡ ತಿಂದಿಲ್ಲ ನಾನು. ಇವಾಗ ಇಡ್ಲಿ ತೊಗೊಂಬಂದಿದ್ದಾರೆ, ಇಡ್ಲಿ ವಡೆ ತಿಂದ್ಕೊಂಡು ಪಪ್ಪ ಕಾರ್ ತೊಗೊಂಡು ಬರ್ತಾ ಇದ್ದಾರೆ. ಆ್ಯಂಡ್ ಎಸ್, ಇವತ್ತು ನಮ್ಮ ಅಪ್ಪನ ಬರ್ಡೇ. ತುಂಬ ಗ್ರ್ಯಾಂಡಾಗೇನು ಸೆಲೆಬ್ರೇಷನ್ ಮಾಡಲ್ಲ, ಸೊ ಸಿಂಪಲಾಗಿ ಮಾಡ್ತೀವಿ. ಯಾಕಂದರೆ ಇವತ್ತು ದೇವ್ರ ಪೂಜೆ ಇರೋದ್ರಿಂದ. ಸೊ ಮನೆ ಹೊರಗಡೆ ಎಲ್ಲೂ ಹೋಗೋ ಹಾಗಿಲ್ಲ ಅಂತಂದೇಳಿ ನಾವು ಮನೆಯಲ್ಲೇ ಮಾಡ್ತಾಯಿದ್ದೀವಿ. ಹಾಗೆ ಕೇಕ್ ಕಟ್ಟಿಂಗ್ ಅಷ್ಟೇ. ನಾವು ಅಪ್ಪನಿಗೆ ಈ ವರ್ಷ ಏನೋ ಗಿಫ್ಟ್ ಕೊಡೋಕ್ಕಾಗಲ್ಲ, ನೋಡೋಣ. ನೆಕ್ಸ್ಟ್ ಲಾಸ್ಟ್ ಇಯರ್ ಕೊಟ್ಟಿದ್ದೆ, ಈ ವರ್ಷ ನೋಡೋಣ. ಸಂಜೆವರೆಗೂ ಟೈಮ್ ಇದೆ. ಪಕ್ಕ ಒಂದು ಬ್ಯೂಟಿಫುಲ್ ಆಗಿರೋಂಥ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಮ್ಮ ಕೂಡ ರೆಡಿ ಆಗಿದ್ದಾಳೆ. ಅಮ್ಮು ಹಾಯ್ ಹಾಯ್. ನಾನು ನಕ್ಕರು ಅವಳು ಹಂಗೆ ನಕ್ಬಿಡ್ತಾಳೆ. ಆ್ಯಂಡ್ ಪೂಜೆ ಎಲ್ಲ ಆಯಿತು. ಇವಾಗ ತಿಂಡಿ ತಿನ್ಕೊಂಡು ಹೊರಡೋದು. ಸೊ ಬನ್ನಿ, ಈ ವ್ಲಾಗ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದಾರೆ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಬೆಳಗ್ಗೆ ಫ್ರೈಡೇ ಅಲ್ವಾ, ಸೊ ಅದಕ್ಕೆ ನಾನು ಲಕ್ಷ್ಮೀನ ಕೂರಿಸಿ ನಾನು ಪ್ರತಿ ಸರಿನೂ ತೊಳೆದು ಪೂಜೆ ಮಾಡಬೇಕಾದ್ರೆ ಇದೇ ಥರನೇ ಪೂಜೆ ಮಾಡೋದು. ಹಾಯ್ ಮಾಡಲಿ, ಹಾಯ್ ಹಾಯ್ ಮಾಡಿ. ಹಲೋ ಥ್ಯಾಂಕಿಸ್. ಓನಮ್ಮ, ಏನು ಜ್ವರ ಬಂದಿದೆನಾ? ಎಲ್ಲಿ ಬಂದಿದೆ ಜ್ವರ? ಹಾಂ, ಓ ಕೈ ಬಡಿತ ನಿಂಗೆ? ಸಾರಿ ಆಯಿತಾ? ಹಾಯ್ ಮಾಡಿ. ಹಾಯ್ ಹಲೋ ಒಪ್ಕೊಡು ಥ್ಯಾಂಕಿಸ್. ಒಂದು ನಿಮಿಷ ಎಸ್ ಗೈಸ್. ನಮ್ಮ ಅಮ್ಮಗೆ ಅಮ್ಮನ ಎತ್ಕೊಳ್ಳೋಕ್ಕಂತಂದೇಳಿ ಬೇಬಿ ಕ್ಯಾರಿಯರ್ ಬ್ಯಾಗ್ನ ತರಿಸಿದ್ದೀನಿ. ಆ್ಯಂಡ್ ಎಸ್, ಅದು ಹೇಗಿದೆ ಅಂತಂದರೆ ಜಸ್ಟ್ ಇವಾಗ ತಾನೇ ಬಂತು. ಹೇಗಿದೆ ಅಂತಂದೇಳಿ ನಾನು ನಿಮ್ಮ ಜೊತೆನೇ ಓಪನ್ ಮಾಡಿ ನೋಡೋಣ, ಓಕೆನಾ? ಬನ್ನಿ. ನಾನು ಬ್ಲ್ಯಾಕ್ ಕಲರ್ ಆರ್ಡ್ರ್ ಮಾಡಿದ್ದು. ಸದ್ಯ ಬ್ಲ್ಯಾಕ್ ಕಲರೇ ಬಂದಿದೆ. ಒಂದೊಂದು ಟೈಮ್ ಕಲರ್ಸ್ ಎಲ್ಲ ಚೇಂಜಸ್ ಮಾಡ್ತಾರೆ. ಸೊ ಫಸ್ಟು ಟೈಮ್ ಇದು ಚೆನ್ನಾಗಿ ಬಂದಿದೆ, ನೋಡೋಣ ಓಪನ್ ಮಾಡಿ. ಇದು ಬೇಬಿ ಕ್ಯಾರಿಯರ್ ಇರುತ್ತಲ್ಲ, ಯಾಕೆಂದರೆ ಯಾವಾಗಲೂ ನನ್ನ ಮಗಳನ್ನ ಎತ್ಕೊಂಡೇ ಅಡುಗೆ ಮಾಡಬೇಕು, ಎತ್ಕೊಂಡೇ ಕೆಲಸ ಮಾಡಬೇಕು, ತುಂಬ ಕಷ್ಟ ಅನ್ನಿಸ್ತಿತ್ತು, ಕೈಯೆಲ್ಲ ನೋವು ಬರ್ತಾಯಿತ್ತು. ಸೊ ಅದಕ್ಕೆ ನಾನು ಇದನ್ನು ತರಿಸೇ ಬಿಡೋಣ ಅಂತಂದೇಳಿ ನಾನು ಫೈನಲಿ ಡಿಸೈಡ್ ಮಾಡಿಕೊಂಡು ನಾನು ಆರ್ಡರ್ ಮಾಡಿದೆ. ಸೊ ಇವಾಗ ತಾನೇ ಬಂತು, ಜಸ್ಟು ಜಾಸ್ತಿ ಅಫೋರ್ಡಬಲ್ ಪ್ರೈಸಿಗೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಯೂಸ್ ಮಾಡಿ ನೋಡ್ತೀನಿ ಹೇಗಿದೆ ಅಂತಂದೇಳಿ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ತೀನಿ. ನಾನು ತುಂಬ ಜನ ನೋಡಿದ್ದೀನಿ ಯೂಸ್ ಮಾಡಿರೋದನ್ನು, ಆ್ಯಂಡ್ ರಿವ್ಯೂ ಕೂಡ ನೋಡಿದ್ದೀನಿ. ಸೊ ನೋಡಿ, ಈ ಥರ ಇದೆ. ಇದರಲ್ಲಿ ಪಾಪು ಕೂರಿಸ್ಕೊಳ್ಳೋದು. ನಾನು ನಿಮಗೆ ಬೇಕಿದ್ದರೆ ನೀವೇನಾದರೂ ಆರ್ಡ್ರ್ ಮಾಡ್ಕೊಳಂಗಿದೆ ತೊಗೋಬೋದು. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಆರ್ಡರ್ನ ಮಾಡ್ಕೋಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಆ್ಯಂಡ್ ಅಫೋರ್ಡಬಲ್ ಪ್ರೈಸ್ಗೆ ತುಂಬ ಚೆನ್ನಾಗಿದೆ. ಬ್ಯಾಕಿಗೂ ಹಾಕ್ಕೋಬೋದು, ಫ್ರಂಟ್ಗೂ ಹಾಕ್ಕೋಬೋದು, ಸೈಡಲ್ಲೂ ಹಾಕ್ಕೋಬೋದು, ಯಾವ ರೀತಿಯಾದರೂ ಎತ್ಕೊಂಡು ಕೆಲಸ ಮಾಡ್ಬೋದು. ಸಿಂಗಲ್ ಪೇರೆಂಟಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನಾನು ಅದೇ ಅಲ್ವಾ, ನಮ್ಮ ಮನೇಲಿದ್ದಾಗೆ ಅವಳನ್ನ ಎತ್ಕೊಂಡೇ ಇರಬೇಕು, ಅವಳು ಏನಾದರೂ ಎತ್ಕೊಂಡೇ ಇರಬೇಕಲ್ವ. ಸೊ ಅದಕ್ಕೋಸ್ಕರನೇ ನಾನು ಇದನ್ನು ತರಿಸಿರೋದು.
ಮೀನು ಒದ್ದಾಡ್ದಂಗೆ ಒದ್ದಾಡ್ತಿದ್ದಾಳೆ ತಾಳಮ್ಮಯ್ಯ ಅವಳನ್ನು ತೋರ್ಸ ನೋಡಿ ಆ ಪೌಡರ್ನ ತೊಗೊಳಕ್ಕಂತ ಎಷ್ಟು ಸಾಹಸ ಮಾಡ್ತಾಯಿದ್ದಾರೆ. ಅಮ್ಮೋ ಅಮ್ಮೋ ಇಲ್ಲಿ ನೋಡಿಲಿ. ಹಲೋ ಹಲೋ ಎಸ್, ಇವಾಗ ಊಟ ಇನ್ನೂ ಆಗಿಲ್ಲ, ಬಟ್ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಅಡುಗೆ ಎಲ್ಲ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ. ನಾನು ಹೆಲ್ಪ್ ಮಾಡೋಣ ಅಂತಂದರೆ ಇವರಿಬ್ರು ನೋಡ್ಕೊಳ್ಳೋದು ಯಾರು? ಇವರಿಬ್ರಿಗೂ ಇಬ್ಬರಾದರೂ ಬೇಕು. ನಾನೊಬ್ಬಳೇ ಇದ್ರೂ ನೋಡ್ಕೊತೀನಿ, ಬೇರೆಯವರಾದರೆ ಇಬ್ಬರು ಇರಬೇಕು. ಇವನಿಗೊಬ್ಬರು ನೋಡ್ಕೊಳಕ್ಕೆ. ತಗೊಳಮ್ಮ. ಅಂಡ್ ಇವಾಗ ಅಡುಗೆ ರೆಡಿ ಆಗ್ತಾ ಇದೆ. ಅಡುಗೆ ಸಂಜೆ ಅಷ್ಟೊತ್ತಿಗೆ ರೆಡಿ ಆದರೆ 4 ಗಂಟೆ ಹಂಗೆ ಜೋಗಮ್ಮ ಅವರೆಲ್ಲ ಬರ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಇವತ್ತು ಮನೆಗೆ ಹೊರಡೋದು ಆಗುತ್ತೆ ಏನೋ ಗೊತ್ತಿಲ್ಲ. ಇವತ್ತು ಫ್ರೈಡೇ, ನೋಡಬೇಕು ಹೆಂಗಾಗುತ್ತೋ ಹಂಗೆ. ಇವತ್ತು ನೈಟ್ ಆದರೆ ಹೋಗ್ತೀನಿ, ಇಲ್ಲಾಂದರೆ ಮಾರ್ನಿಂಗ್ಗೆ ಹೋಗ್ತೀನಿ, ನೋಡಬೇಕು. ನಮ್ಮಯ್ಯು ಹೊಸ ಆಟೋ ತೊಗೊಂಡಿದ್ದಾನೆ. ನಿನ್ನೆ ಶಾಪಿಂಗ್ ಹೋದಾಗೆ ಅವನಿದು ಆಟೋ ಅಂದರೆ ತುಂಬಾ ಇಷ್ಟ. ಅವ್ನಿಗೆ ಆಟೋ, ಕಾರ್, ಬೈಕ್ ಎಲ್ಲ ಇಷ್ಟ. ಅವ್ನಿಗೆ ವೆಹಿಕಲ್ಸ್ ತುಂಬಾ ಇಷ್ಟ. ಸೊ ಅದಕ್ಕೆ ಅವನಿಗೆ ಆಟೋ ಬೇಕು ಅಂತ ಹೇಳ್ದ, ಕೊಡ್ಸಿದೆ. ಇದನ್ನು ಚೆನ್ನಾಗಿ ಆಟ ಆಡ್ತಾ ಇದ್ದೆ. ನೋಡಿ, ನಿನ್ನ ಎತ್ಕೊಳ್ಳೋಕ್ಕೆ ಬ್ಯಾಗ್ನ ತರಿಸಿದ್ದೀನಿ ಗೊತ್ತಾ? ನೋಡಿ ಹಾಯ್ ಮಾಡು ಗುಂಡು ಮದಿ. ಇಲ್ಲೇ ಅಮ್ಮ. ಹಲೋ, ಹಾಯ್. ಯಾರದ್ದು? ಬಂಗಾರಿ ಅಮ್ಮದು ಹೊಸ ಡ್ರೆಸ್, ಹೊಸ ಫ್ರಾಕ್ ಇದು ಅಮ್ಮದು. ಟೆಡಿ ಬೇರ್ ಇದು ನಮಗೆ ಟೆಡಿ ಬೇರ್ ಅಮ್ಮ ಫೋನ್ ಹಿಡ್ಕೊಳಕ್ಕೆ ಹೋಗ್ತಾಳೆ ಗೈಸ್. ನೋ, ಹಿಡ್ಕೊ. ಸಿಕ್ಕಾಪಟ್ಟೆ ಶಾರ್ಪ್. ಇವಳನ್ನು ಹಿಡಿಯೋಕ್ಕೆ ಒಂದು 4 ಸರಿ 5 ಸರಿ ಊಟ ಮಾಡಿರಬೇಕು ಡೈಲಿ. ಅಷ್ಟು ಸ್ಟ್ರೆಂತ್ ಇರಬೇಕು ಇವಳನ್ನು ಮೇಂಟೈನ್ ಮಾಡೋದಕ್ಕೆ, ಇಲ್ಲಾಂದರೆ ಆಗೋಲ್ಲ ಇವಳನ್ನು ಮೇಂಟೈನ್ ಮಾಡೋದಕ್ಕೆ. ಓಕೆ, ಲೆಟ್ಸ್ ಟ್ರೈ ದಿಸ್ ಬ್ಯಾಗ್. ಅಂಡ್ ಈ ಬ್ಯಾಗ್ನ ಟ್ರೈ ಮಾಡೋಣ ಈ ಬ್ಯಾಗು. ಓಕೆ, ಬನ್ನಿ ನೋಡೋಣ. ಆ ಬ್ಯಾಗ್ನ ಟ್ರೈ ಮಾಡೋಣ ಅಂತಂದೇಳಿ ಇವಳನ್ನ ಕುಂದಿರಿಸ್ಕೊಂಡೆ. ಅದರಲ್ಲಿ 1 ನಿಮಿಷನೂ ಕೂರಲಿಲ್ಲ, ತುಂಬ ಹತ್ಬಿಟ್ಲು. ಏನೋ ಗೊತ್ತಿಲ್ಲ, ಅವಳಿಗೆ ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ರಿಟರ್ನ ಕೊಟ್ಬಿಟ್ಟೆ. ಸೊ ಮಕ್ಕಳಿಗೆ ಕಂಫರ್ಟ್ ಇದ್ರೇ ಚೆಂದ ಅಲ್ವಾ? ಸೊ ಅವಳಿಗೆ ಕಂಫರ್ಟ್ ಅನಿಸ್ಲಿಲ್ಲ ಅನಿಸುತ್ತೆ. ಸೊ ಅದಕ್ಕೆ ನಾನು ರಿಟರ್ನ್ ಮಾಡಿದ್ದೀನಿ. ಆ್ಯಂಡ್ ಅದು ಆ್ಯಕ್ಚುಲಿ ನಾವು ಚಿಕ್ಕ ಮಕ್ಕಳಿದ್ದಾಗಲೇ ರೂಢಿ ಮಾಡಬೇಕಿತ್ತು. ದೊಡ್ಡವರು ಈಗಾಗಲೇ ಅವಳಿಗೆ 6 ಮಂತ್ ಅಲ್ವಾ, ಅಂದರೆ 5 ಕಂಪ್ಲೀಟ್ ಆಯ್ತಲ್ವಾ. ಸೊ ಅದಕ್ಕೆ ಇವಾಗ ಅವಳಿಗೆ ಅದು ರೂಢಿ ಇಲ್ಲ. ನಾನೇ ಎತ್ಕೊಂಡು ರೂಢಿ ಅಲ್ವಾ, ಅದು ಸ್ವಲ್ಪ ಕಾಲಲ್ಲಿ ಒತ್ತಿದಂಗೆ ಆಗುತ್ತೆ ಅವ್ರಿಗೆ. ಅದರಲ್ಲೂ ಇವಳು ಸ್ವಲ್ಪ ಏನೋ ಮೆತ್ತಗೆ ಜಾಸ್ತಿ, ತುಂಬ ಸ್ಮೂತ್ ಇವಳು. ಅದು ಒತ್ತಿದಂಗೆ ಆಗುತ್ತೆ ಅಂತಂದು ಹೇಳಿ ಅವಳಿಗೆ ಕಂಫರ್ಟೇಬಲ್ ಅನ್ನಿಸ್ಲಿಲ್ಲ, ತುಂಬ ಹತ್ಬಿಟ್ಲು. ಸೊ ಅದಕ್ಕೆ ನಾನು ಬೇಡ, ಇಟ್ಕೊಳ್ಳೋದೇ ಬೇಡ ಅಂತಂದೇಳಿ ಬೇಗ ರಿಟರ್ನ್ ಕೊಟ್ಬಿಟ್ಟೆ. ಸೊ ಅದಕ್ಕೆ ಯೂಸ್ ಮಾಡಲಿಲ್ಲ ನಾವು. ನಿಮಗೇನಾದರೂ ಸ್ಯಾಟಿಸ್ಫ್ಯಾಕ್ಷನ್, ಇನ್ನು ಪಾಪು ಚಿಕ್ಕದಿದೆ, ಒಂದು 2 ಮಂತ್ಸ್ 3 ಮಂತ್ಸ್ ಇದೆ ಅಂದರೆ ಕತ್ತು ನಿಂತಿದೆ ಅಂತ ಹೇಳಿದರೆ, ಸೊ ಆವಾಗ ನೀವು ಬೈ ಮಾಡ್ಬೋದು. ಆ್ಯಂಡ್ ನಾನು ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಆ್ಯಂಡ್ ಯು ಕ್ಯಾನ್ ಬೈ ಇಟ್. ಅಮ್ಮ ಮತ್ತೆ ನಾವು 3 ಜನ ಸಾಕಾ? ತಾತ ಬೇಡವಾ? ಬೇಕಾ? ಮತ್ತೆ ತಾತ ಅಂತ ಹೇಳಿಲ್ಲ. ನೀನು ಹೇಳಿಲ್ಲ ತಾತ ಬೇಜಾರಾಗ್ತಾರೆ. ತಾತ ಮಾತಾಡ್ಸಲ್ಲ ನಿಂಗೆ. ತಾತ ನಿನ್ನ ಮಾತಾಡ್ಸಲ್ಲ ಅಂತ ಏನು ಮಾಡ್ತೀನಿ? ಏಯ್, ಏನು ನಿಂದು? ಏನು ನಿಂದು? ನಾಯಿ
ಪ್ರತಿ ಸರಿನೂ ಪ್ರತಿ ವರ್ಷವೂ ಕಡೆ ಶ್ರಾವಣ ಶುಕ್ರವಾರನೇ ನಮ್ಮ ಅಮ್ಮನ ಮನೇಲಿ ಪಡ್ಲಿಗೆ ತುಂಬಿಸೋದು. ಆ್ಯಂಡ್ ಈ ವರ್ಷವೂ ಹಾಗೆ ಮಾಡಿದ್ವಿ. ಬಟ್ ಆದರೆ ನನಗೆ ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ಪ್ರತಿ ವರ್ಷವೂ ಮಾಡ್ತಾಯಿದ್ದೆ. ಈ ವರ್ಷ ಹೆಲ್ಪ್ ಮಾಡೋಕ್ಕಾಗಲಿಲ್ಲ. ತುಂಬ ನನಗೂ ಕೂಡ ಕಷ್ಟ ಅನ್ನಿಸ್ತಿತ್ತು. ಇಬ್ಬರು ಮಕ್ಕಳನ್ನ ಹಿಡ್ಕೊಂಡು ಏನೇ ಕೆಲಸ ಮಾಡೋಕ್ಕೋದ್ರೂ ಒಬ್ಬರಾದ್ರೂ ನನಗೆ ಏನಾದರೂ ಡಿಸ್ಟರ್ಬ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಮಮ್ಮಿನೇ ಇಲ್ಲ ಬೇಡ ಬಿಡು ನಾನು ಮಾಡ್ಕೊತೀನಿ, ಹುಡುಗರು ನೋಡ್ಕೊ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಅಷ್ಟೊತ್ತಿಗೆ ಜೋಗಮ್ಮ ಅವರೆಲ್ಲ ಬಂದರು. ಮಮ್ಮಿ ಅಡುಗೆ ಎಲ್ಲ ಮಾಡಿತ್ತು, ಪೂಜೆಗೆಲ್ಲ ಜೋಡಿಸ್ಕೊಂಡ್ರು ಅವರೇ. ನಮ್ಮ ಇವರು ನೋಡಿದರೆ ಅವರು ಯಾರೋ ಏನೋ ಗೊತ್ತಿಲ್ಲ ಪಾಪ ಅವನಿಗೆ. ಆದರೂ ನನ್ನ ಮಗ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದ ಅಂದರೆ ಅವರಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ನನಗೆ. ಹೋಗಿ ಅಜ್ಜಿ ಅಜ್ಜಿ ಅಂತ ಎಲ್ಲರೂ ಮಾತಾಡಿಸ್ತಾ ಇದ್ದ. ನಾನು ನೋಡಿ ಮತ್ತು ಇನ್ನೊಂದು ಸರಿ ಮಾತಾಡಿಸು ಅಂತ ಹೇಳ್ತಾ ಇದ್ದೆ ಅವನಿಗೆ. ಅವ್ನು ಮಾತಾಡ್ಸಿ ಬರ್ತಾಯಿದ್ದ. ಮತ್ತು ತಾತ 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 ಅಂತ ನಮ್ಮ ರಂಗಜ್ಜ ಇದ್ದಾರೆ, ಅವ್ರಿಗೂ ಕೂಡ ಹಂಗೆ ಮಾತಾಡಿಸ್ತಾ ಇದ್ದ. ತುಂಬ ಖುಷಿ ಆಗುತ್ತೆ. ಅವನು ತುಂಬ ಚೆನ್ನಾಗಿ ಮಾತಾಡ್ದ. ಆ್ಯಂಡ್ ಫೈನಲಿ ಸಂಜೆ ಅಷ್ಟೊತ್ತಿಗೆ ನಮ್ಮ ಪಪ್ಪ ಬಂದರು. ಬಂದ ತಕ್ಷಣವೇ ಎಲ್ಲ ಪೂಜೆ ಎಲ್ಲ ರೆಡಿಯಾಗಿತ್ತು. ಅವರು ಕಾಯಿ ಹೊಡೆದು ಪೂಜೆ ಮಾಡೋದು ಒಂದೇ ಬಾಕಿ ಇತ್ತು. ಆ್ಯಂಡ್ ಪೂಜೆ ಎಲ್ಲ ಮುಗಿಸಿ ನಮ್ಮ ಪಪ್ಪಂದು ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಇವ್ರು ಇದ್ದಂಗೆ ಅಂತಂದು ಹೇಳಿ ಆ್ಯಂಡ್ ಪೂಜೆ ಮುಗ್ದಾದ್ಮೇಲೆ ಜೋಗಮ್ಮ ಅವ್ರಿಗೆಲ್ಲ ಊಟ ಬಡಿಸಿ ಊಟ ಎಲ್ಲ ಮಾಡಿದ್ಮೇಲೆ ಇಲ್ಲಿ ನಮ್ಮಪ್ಪ ನನ್ನ ಮಗಳನ್ನ ಎತ್ಕೊಂಡು ಕೂತಿದ್ರು. ಅವಳು ನನ್ನ ಕಡೆ ಬರಬೇಕು ಅಂತ ಅಂತಿದ್ಲು. ಬಟ್ ಆದರೆ ಅವಳನ್ನ ಅಲ್ಲಿ ಕೊಟ್ಟು ನಾನು ಈ ಕಡೆ ಪಪ್ಪನ ಬರ್ಡೇ ರೆಡಿ ಮಾಡೋಣ ಅಂತಂದೇಳಿ ನಾನು ನನ್ನ ಹಸ್ಬೆಂಡ್ ಅವ್ರ ಹತ್ರ ಹೇಳಿದೆ ರೀ, ಕೇಕ್ ಆದರೂ ತೊಗೊಂಬನ್ನಿರಿ ಅಂತ ಅಂದೆ. ಅವ್ರಿಗೆ ಆ್ಯಕ್ಚುಲಿ ಬೇರೆಯೇ ಥಾಟ್ಸ್ ಇತ್ತು, ಹೋಟೆಲಲ್ಲಿ ಮಾಡಬೇಕು ಅಂತಂದೇಳಿ. ಈ ಸರಿ ಹೋಟೆಲಲ್ಲಿ ಮಾಡೋಣ ಅಂತಂದರೆ ಬಟ್ ಆಗಲಿಲ್ಲ. ಯಾಕೆ ಅಂದರೆ ಈಗ ಪೂಜೆ ಮಾಡಿದ ಮೇಲೆ ಮನೆ ಹೊರಗಡೆ ಹೋಗೋ ಆಗಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಇಯರ್ ಮಾಡೋಣ ಅಂತಂದೇಳಿ ಸುಮ್ಮನಾದ್ವಿ. ನನ್ನ ಮನೆಯವ್ರು ಹೋಗಿ ಕೇಕು ಮತ್ತು ಹಾರ, ಶಾಲ್, ಪೇಟ ಅದೆಲ್ಲ ತೊಗೊಂಬಂದರು. ಬಟ್ ಪ್ರತಿ ವರ್ಷವೂ ನಾವು ಮದುವೆ ಆದಾಗಿಂದನೂ ಇದೇ ಥರನೇ ಮಾಡ್ತಾ ಇರೋದು. ನಾನು ಕೇಕ್ ಅಷ್ಟೇ ತರ್ತಾರೇನೋ ಅಂದ್ಕೊಂಡಿದ್ದೆ, ಬಟ್ ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ತುಂಬಾ ಖುಷಿ ಆಯಿತು. ನಮ್ಮ ಪಪ್ಪ ಮತ್ತು ಅಲ್ಲಿ ಇದ್ದು ಜೋಗಮ್ಮ ಅವರೆಲ್ಲನೂ ತುಂಬ ಖುಷಿಪಟ್ಟರು. ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ನಾವು 4-5 ಜನ, ನಮ್ಮಿಬ್ಬರು ಮಕ್ಕಳು ಸೇರಿ 8 ಜನ 7 ಜನ ಆಗ್ತೀವಿ ನಾವು. ಸೊ ನಾವು 7 ಜನ ಮಾಡೋದಕ್ಕಿಂತ ಇವರೆಲ್ಲ ಸೇರಿಕೊಂಡು ಇವ್ರಿಗೂ ಖುಷಿ ಇರುತ್ತೆ, ಇವರು ನೋಡಿರಲ್ಲ. ಸೊ ನಾನು ತುಂಬಾ ಖುಷಿ ಆಯಿತು ಅವ್ರ ಜೊತೆಗೆಲ್ಲ ಸೆಲೆಬ್ರೇಟ್ ಮಾಡಿದ್ದಕ್ಕೆ. ನಾವು ಮಾಡಿದ್ವಿ, ನಮ್ಮ ಕೈಲಿ ಎಷ್ಟು ಆಗುತ್ತೆ ಅಷ್ಟು ನಾವು ಮಾಡ್ತಾಯಿದ್ದೀವಿ ಅಷ್ಟೇ. ಬಟ್ ನಮ್ಮಪ್ಪಂಗೆ ಇದೆಲ್ಲ ಏನೋ ಈಕ್ವಲ್ ಆಗಿರಲ್ಲ. ಯಾಕೆ ಅಂದರೆ ನಮ್ಮ ಅವ್ರು ಎಲ್ಲದರಲ್ಲೂ ಖುಷಿ ಪಡ್ತಾರೆ. ಬಟ್ ಆದರೂ ನನಗೆ ಅನಿಸಿದ್ದು ನಮ್ಮಪ್ಪಂಗೆ ಇದು ಅಲ್ಲ. ನಾನು ಅವರನ್ನು ತುಂಬ ರಾಜನ ಥರನೇ ಅದ್ಧೂರಿಯಾಗಿ ಮಾಡಬೇಕು ಅನ್ನೋದು ಆಸೆ. ಅವ್ರ ಬರ್ಡೇ ಒಂದಷ್ಟೇ. ಯಾಕೆ ಅಂದರೆ ನಾನು ಕಾಲೇಜಿಂದ ಹಿಡ್ದು ನನಗೆ ಬುದ್ಧಿ ಬಂದಾಗಲಿಂದನೂ ಅವ್ರ ಬರ್ಡೇಗೆ ಏನಾದರೂ ಒಂದು ಗಿಫ್ಟ್ ಕೊಟ್ಟು, ಇಲ್ಲ ಏನಾದರೂ ಕೇಕನ್ನು ಕಟ್ ಮಾಡಿಸ್ತೀನಿ, ಏನಾದರೂ ಒಂದು ಗಿಫ್ಟ್ ಕೊಟ್ಟು ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಪ್ರತಿ ವರ್ಷವೂ ನಾನು ಮಾಡ್ತೀನಿ. ಆ್ಯಂಡ್ ಇವಾಗಲೂ ಮದುವೆ ಆದಾಗಿಂದನೂ ನಾನು ಮಾಡ್ತಾ ಇರೋದು. ಆ್ಯಂಡ್ ನನ್ನ ಹಸ್ಬೆಂಡು ಕೂಡ ಅಷ್ಟೇ ಕೋಪ್ರೇಟ್ ಮಾಡ್ತಾರೆ. ನನಗೆ ನಿಜವಾಗ್ಲೂ ನಮ್ಮಪ್ಪ ಬೇರೆ ಅಲ್ಲ, ನನ್ನ ಹಸ್ಬೆಂಡ್ ಬೇರೆ ಅಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಆ್ಯಂಡ್ ನಮ್ಮಪ್ಪಂಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು, ಥ್ಯಾಂಕ್ಸ್ ಹೇಳಿದರೂ ಸಾಲದಾಗಲ್ಲ. ಅವ್ರದ್ದು ಋಣ ನಮ್ಮ ಮೇಲೆ ಅಷ್ಟು ಇದೆ. ನನ್ನನ್ನು ಇವಾಗ ಮದುವೆ ಆದಮೇಲೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಆ್ಯಂಡ್ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ತುಂಬ ಜನ ಹೊಟ್ಟೆ ಉರ್ಕೋತಾರೆ, ಬಟ್ ಅದೇ ಅವರಿಗೆಲ್ಲ ತಲೆ ಕೆಡಿಸ್ಕೊಳಲ್ಲ ನಾನು.
ನಮ್ಮಪ್ಪನೂ ತಲೆ ಕೆಡಿಸ್ಕೊಳಲ್ಲ. ಅವ್ರು ಯಾವತ್ತಿದ್ರೂ ಅವ್ರಿಗೆ ನಾನು ಮಗಳೇ. ಮದುವೆ ಆದರೂ ಸಹ ನನ್ನನ್ನು ಬಿಟ್ಟು ಕೊಟ್ಟಿಲ್ಲ ಅವರು. ನಮ್ಮ ಅಪ್ಪಂದು ಬಾಂಡಿಂಗ್ ಅಷ್ಟೇ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿರುತ್ತೆ. ನಾನು ಸಾಯೋವರೆಗೂ ನಾವಿಬ್ಬರು ಇದೇ ಥರನೇ ಇರ್ತೀವಿ. ಆ್ಯಂಡ್ ನನ್ನ ಮಕ್ಕಳೂ ಅಷ್ಟೇ ಚೆನ್ನಾಗಿ ನೋಡ್ಕೊತಾರಲ್ಲ, ಅದೇ ನನಗೆ ಖುಷಿ. ನಾನು ಮಾಡಿರೋಂಥ ಪುಣ್ಯ ನಿಜವಾಗ್ಲೂ ಅಷ್ಟಿಷ್ಟಲ್ಲ, ತುಂಬಾ ಪುಣ್ಯ ಮಾಡಿದ್ದೀನಿ ಇಂಥ ನಮ್ಮಪ್ಪ ನಮ್ಮ ಮಮ್ಮಿನ ಪಡೆಯೋಕ್ಕೆ ನಾನು. ಆ್ಯಂಡ್ ನನ್ನ ಮಕ್ಕಳು ಇಬ್ಬರೂ ಚೆನ್ನಾಗಿ ನೋಡ್ಕೊತಾರೆ, ನನ್ನನ್ನು ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಹಸ್ಬೆಂಡ್ನೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ಆ್ಯಂಡ್ ಏನಕ್ಕೂ ಕಮ್ಮಿ ಮಾಡಿಲ್ಲ, ಯಾವುದ್ರಲ್ಲೂ ಒಂದು ಚೀಪಾಗಿ ಅಂತೂ ಯಾವತ್ತೂ ಮಾಡಿಲ್ಲ. ಅಷ್ಟು ಎಲ್ಲ ಮೇಲ್ಗಡೆ ಇಟ್ಟೇ ಮಾತಾಡೋದು. ಏನಕ್ಕೂ ಕಮ್ಮಿ ಅಂತ ಹೇಳಿದರೆ ಮಾತ್ರ ಅವ್ರು ಯಾವತ್ತೂ ಸುಮ್ಮನೆ ಇರಲ್ಲ. ನಮಗೆ ನೋವಾದರೆ ತುಂಬಾ ಫೀಲ್ ಮಾಡ್ಕೊತಾರೆ. ನಾವು ಇದೆಲ್ಲ ಮಾಡಿದರೆ ಅವ್ರಿಗೆ ಒಂದು ರಾಗಿ ಕಾಳಷ್ಟು ತೀರ್ಸೋಕ್ಕಾಗಲ್ಲ. ಇದೆಲ್ಲ ಜಸ್ಟ್ ಖುಷಿಗೋಸ್ಕರ ಅಷ್ಟೇ. ನಮ್ಮ ಮೇಲೆ ಅವ್ರದ್ದು ತುಂಬಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಜವಾಗ್ಲೂ ನಮ್ಮಪ್ಪ ಅಂದರೆ ನನಗೆ ತುಂಬಾ ಎಮೋಷನು, ನನಗೆ ಸಿಕ್ಕಾಪಟ್ಟೆ ಇಷ್ಟ, ನಿಮಗೆ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಅಪ್ಪ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.